ತಾಜ್ ಮಹಲ್, ಪ್ರೀತಿಯ ಸೌಧ, ಶ್ವೇತ ಸೌಧ ಅಂತೆಲ್ಲ ಕರೆಸಿಕೊಳ್ಳುವ ಈ ಸ್ಮಾರಕ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದು. ಭಾರತ ಅಷ್ಟೇ ಯಾಕೆ, ಜಗತ್ತಿನ ಅನೇಕರು ಒಮ್ಮೆಯಾದರೂ ಇಲ್ಲಿಗೆ ಭೇಟಿ ಕೊಡಬೇಕು ಅಂತ ಹಾತೊರೆಯುತ್ತಾರೆ. ಪಕ್ಕದಲ್ಲಿ ಹರಿಯುತ್ತಿರುವ ಯಮುನಾ ನದಿ ಈ ಪ್ರೇಮ ಸೌಧದ ಅಂದವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಈ ಯಮುನೆಯಿಂದಲೇ 400 ವರ್ಷಗಳಿಂದಲೂ ತಾಜ್ ಮಹಲ್ ಒಂದು ಎಳ್ಳಿನಷ್ಟು ಕುಗ್ಗದೆ ಅಂದಗೆಡದೆ ನಿಂತಿದೆ ಅಂದ್ರೆ ನೀವು ನಂಬಲೇಬೇಕು. ಆದ್ರೀಗ ಯಮುನೆ ಬತ್ತಿ ಹೋಗುತ್ತಿದ್ದಾಳೆ. ವರ್ಷದ ಪ್ರತಿ ಮಳೆಗಾಲದಲ್ಲಿ ಅಲ್ಲಲ್ಲಿ ಕೊಂಚ ಅಬ್ಬರಿಸಿ ಸುಮ್ಮನಾಗುವ ಯಮುನೆಯ ಒಡಲಾಳದ ನೀರು ವರ್ಷಕ್ಕೂ ಕ್ಷೀಣವಾಗ್ತಿದೆ. ಇದೇ ಈಗ ಈ ಶ್ವೇತ ಸೌಧಕ್ಕೆ ಆಪತ್ತನ್ನ ತಂದಿಡ್ತಾ ಇದೆ. ಅರೆ, ನದಿಯಲ್ಲಿ ನೀರು ಹೆಚ್ಚಾಗಿ ಪ್ರವಾಹ ಉಂಟಾದ್ರೆ ತಾಜ್ ಮಹಲ್ಗೆ ಹಾನಿಯಾಗಬಹುದು ಅಂತ ಹೇಳಬಹುದು. ಆದ್ರೆ ನದಿಯಲ್ಲಿ ನೀರು ಕಮ್ಮಿಯಾದ್ರೆ ತಾಜ್ ಮಹಲ್ ಹಾನಿಯಾಗೋದು ಹೇಗೆ ಸಾಧ್ಯ ಅಂತ ಅಚ್ಚರಿಗೆ ಈಡಾಗ್ತೀರಾ. ಅಕಸ್ಮಾತ್ ಯಮುನೆ ಸಂಪೂರ್ಣ ಬತ್ತಿ ಹೋಗಿದ್ದೆ ಆದ್ರೆ ಆಗ್ರಾದ ಈ ತಾಜ್ ಮಹಲ್ ವಿನಾಶದ ಹಾದಿ ಹಿಡಿಯಲಿದೆ.